ಗೈಸ್ ಇವತ್ತಿಂಥದ್ದು ಅಂದರೆ ಬೆಳಗ್ಗೆ ಎಲ್ಲಪ್ಪ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅಂದರೆ ಇವತ್ತು ಹೇಳಿದ್ನಲ್ಲ ನನ್ನ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂತ. ಆ ಕಾರಣಕ್ಕಾಗಿ ಇವತ್ತು ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇವತ್ತು ಫಸ್ಟು ನಂದು ಕನ್ನಡ ಇದೆ, ಮೊದಲನೇ ಎಕ್ಸಾಮು. ಯಾವ ಥರ ಬರೀತೀನೋ ಗೊತ್ತಿಲ್ಲ. ಸ್ವಲ್ಪ ಓದಿದ್ದೀನಿ, ಓದಿಲ್ಲ ಅನ್ನೋ ಹಾಗಿಲ್ಲ, ಬಟ್ ಏನೋ ಒಂದು ಪ್ರಯತ್ನ ಮಾಡೋಣ ನಮ್ಮದು ಅಂತ ಇರಲಿ, ಒಂದು ಸ್ವಲ್ಪ ಹಾರ್ಡ್ ವರ್ಕು. ಆ ಕಾರಣಕ್ಕಾಗಿ ಬನ್ನಿ ಇವತ್ತು ಏನೇನು ಮಾಡಿದ್ದಾರೆ ಅಂತ ನೋಡೋಣ, ಏನೇನು ಮಾಡ್ತಾಯಿದ್ದಾರೆ ಅಂತ. ಇಲ್ಲಿ ಮೇಘನಾ ಅವರು ಫುಲ್ಲು ರೆಡಿ ಆಗಿಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ. ಇನ್ನೇನು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆಯಿತು. ಇನ್ನು ಅಡುಗೆ ಏನು ಮಾಡಿದ್ದಾರೆ ಅಂತ ನೋಡೋಕೆ ಹೋಗಿದ್ರೆ ಇಲ್ಲಿ ಆಲ್ರೆಡಿ ಟೊಮೆಟೊ ಏನೋ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದ್ಯಾವ ಪಲ್ಯ? ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡಿಟ್ಬಿಟ್ಟವ್ರು ಇವತ್ತು, ಮತ್ತು ರೈಸು. ಇಷ್ಟು ಮಾಡಿಬಿಟ್ಟು ಇಷ್ಟು ಮಾಡಿಬಿಟ್ಟು ಅವರು ಫುಲ್ಲು ಎಲ್ಲ ಈಗ ರೆಡಿಯಾಗಿಬಿಟ್ಟು ಅವರು ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದಾರೆ. ಇನ್ನೇನು ಎಂಥದ್ದು ಅಂದರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್ ನೋಡಿ ಯಾವ ಥರ ತಿಂತಾ ಇದ್ದಾರೆ ಹಲಸಿನನ್ನ. ನಿನ್ನೆ ಸಾಂಬಾರು ಆಗೈತಮ್ಮ. ಎಂಥದ್ದು ಅಂದರೆ ಇವಾಗ ದೋಸೆ ನನಗೂ ಹೋಗ್ಬಿಟ್ಟವ್ರೆ. ದೋಸೆ ಅಂಶ ಇಲ್ಲ, ಇದೆ. ಎಂಥದ್ದು ಅಂದರೆ ಇವಾಗ ನಾನು ದೋಸೆ ಹಾಕ್ಬೇಕು ಅಂತ ಅವ್ರಿಗೆಲ್ರಿಗೂ. ಚಮಚ ಎಲ್ಲ ಐತೆ ಅದ್ರದ್ದು. ಇದನ್ನು ತೊಳ್ಕೊಡಿದ್ದು ಸ್ವಲ್ಪ. ಹೇಳ್ತೀನಿ, ಎಕ್ಸಾಮ್ನಾಗ ಫೇಲ್ ಆಗ್ಬಿಟ್ರೆ ಹೆಂಗಿರ್ತೈತಿ ಹೇಳಿ. ಎಕ್ಸಾಮ್ನಾಗ ಫೇಲ್ ಆಗ್ಬಿಟ್ರೆ ನೋಡಿ ಚಟ್ನಿ ಮಾಡಿಬಿಡ್ತೇನೆ. ಸಂತೋಷ ಅಂದರೆ ಇವತ್ತು ನನಗೆ ಅಡುಗೆ ಕೊಂಡಿದ್ದು ಜವಾಬ್ದಾರಿ ನಾನು ಹೋಗ್ಬಿಟ್ಟವ್ರೆ. ನೋಡಿ ಇಲ್ಲಿ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ಇಟ್ಕೊಂಡು. ಇನ್ನು ನಮಗೂ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ ಇವತ್ತು ನೋಡಿ ತೋರಿಸ್ತೀನಿ. ಏನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಎಂಥದ್ದು ಅಂದರೆ ಆ್ಯಕ್ಚುಲಿ ನಮ್ಗೆ ಏನು ಅಡುಗೆ ಮಾಡೋಕ್ಕೆ ಬರಲ್ಲ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡುವ ಹೆಂಗೆ ಬರುತ್ತೆ ಅಂತ. ಇವತ್ತಿಂದು ಬ್ರೇಕ್ಫಾಸ್ಟು ದೋಸೆ ಮತ್ತು ಚಟ್ನಿ ಇಟ್ಕೊಂಡ್ಬಿಟ್ಟವ್ರೆ. ನನಗೆ ಎಲ್ಲಿ ಬರುತ್ತೆ ಅಡುಗೆ? ನನಗೆ ಅಡುಗೆ ಬರಲ್ಲ. ನಮ್ಮ ಅಮ್ಮ ಏನು ಹೇಳ್ತವ್ರು ನೋಡಿ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊತಾರಂತೆ ಅಡುಗೆ ಮಾಡ್ಕೊಳ್ಳೋದರಲ್ಲಿ. ನಾನಂದ್ರೆ ಏನಂದರೆ ಏನು ಬರುತ್ತೋ ಅದು ಮಾಡ್ಕೊಂಡು ತಿಂತಾ ಇರ್ತೀನಿ. ಬಟ್ ಅದಕ್ಕೆ ನನಗೆ ಬರೋದು ಒಂದೇ, ಮ್ಯಾಗಿ ನೂಡಲ್ಸು ಇಷ್ಟೇ. ಎಂಥದ್ದು ಅಂದರೆ ಈ ವಿಲೇಜಲ್ಲಿದ್ದರೆ ಸ್ವಲ್ಪ ಕಲಿತಾ ಇದ್ವಿ ಅನ್ಕೊತೀನಿ. ಈ ಸಿಟಿಗೆ ಬಂದುಬಿಟ್ಟು ಸೋಂಬೇರಿತನ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ಹಳ್ಳಿಗಡೆ ಅಲ್ಲೆಲ್ಲ ಫುಲ್ಲು ಅಜ್ಜಿ ಅದು ಇದು ಅಂತ ಮಾಡಿಬಿಟ್ಟು ನಾವು ಅಜ್ಜಿ ಪಕ್ಕನೇ ಕೂತ್ಕೊಂಡು ಅಜ್ಜಿ ಏನೇನೋ ತೋರಿಸ್ಕೊಡ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಬಟ್ ಇಲ್ಲಂಗಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಜಿ ಆಗಿಬಿಟ್ಟಿರ್ತಾರೆ.
ಇವು ಮಕ್ಕಳು ಏನು ಮಾಡಿದವರು ಅದು ಇದು ಅಂತ ನೋಡೋಕೆ ಹೋಗೋದಿಲ್ಲ. ಯಾವ ಥರ ಬರ್ತಾಯಿದೆ ನೋಡಿ ಗಾಯ್ಸ್ ನಮ್ಮ ದೋಸೆ. ಏನೋ ಒಂದು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಬಂತು ಬಂತು ಬಂತು. ಬಂತು ನೋಡಿ ಗೈಸ್, ನಾನು ಮಾಡ್ತಾಯಿರೋ ದೋಸೆ ಇವತ್ತಿಗೆ. ಎಂಥದಪ್ಪ ಅಂದರೆ ಸ್ವಲ್ಪ ಈ ಸೈಡೆಲ್ಲ ಹೋಗ್ಬಿಟ್ಟಿದೆ, ಅದನ್ನೆಲ್ಲ ನೋಡೋಕೆ ಹೋಗ್ಬಿಡಿ. ಇದು ಸರಿಯಾಗಿ ನೋಡಿ, ಇದನ್ನು ಚೆನ್ನಾಗಿದೆ ಅಷ್ಟೇ. ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಹಾಕ್ಬಿಟ್ಟು ಅದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಯಾರು ಏನೋ ಬೈಕೋಬೇಡಿ. ನಮ್ಮದು ಫಸ್ಟ್ ದೋಸೆ ಇವತ್ತಿಂದು. ನಾನು ಒಂದು ಹೋಟೆಲ್ ತೆಗೆದುಬಿಟ್ಟಿದ್ದೆ ಇವಾಗ. ಫುಲ್ ದೋಸೆ ಗೀಸೆ ಎಲ್ಲ ಮಾಡೋಕೆ ಬರ್ತೈತೆ. ಆ ಕೈಗೆ ಒಂದು ಎಷ್ಟು ಹಾಕ್ಬೇಕು? 3 ಗಂಗ ಬೇಕೇನು. ಇದು ಹಲಸಿನಕಾಯಿ ಚಟ್ನಿನೇ, ಹಲಸಿನಕಾಯಿ ಬೀಜದ್ದು. ಇದು ಕೂಡ ಹಲಸಿನ ಹಣ್ಣಿನ ಚಟ್ನಿನೇ. ಒಂದು ವಾರ ಫುಲ್ ಹಲಸಿನ ಹಣ್ಣು ಚಟ್ನಿ, ಹಲಸಿನ ಹಣ್ಣು ಸಾಂಬಾರು, ಹಲಸಿನ ಹಣ್ಣು ಪಲಾವು ಇದೇ ನಡೀತೆ ನಮ್ಮ ಮನೆಯಲ್ಲಿ. ದೋಸೆ, ಹೀರೆಕಾಯಿ ಪಲ್ಯ, ಹಲಸಿನಕಾಯಿ ಚಟ್ನಿ, ಮೆಣಸಿನ್ಕಾಯಿ. ಆಯ್ತು, ನೋಡಿದ್ರಲ್ಲ ಯಾವ ಥರ ಐಸ್. ಇವಾಗ ಎಕ್ಸಾಮ್ ಬರೋದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ನೋಡಿ ಇವಾಗ ಕಾಲೇಜ್ ಮನೆಯಿಂದ ಬಿಡ್ತಿದ್ದೀನಿ, ಕಾಲೇಜ್ಗೆ ಹೋಗ್ಬೇಕು. ಎಂಥದಂದರೆ ನಮ್ಮಮ್ಮನ ಕಾಲಿಗೆ ನಮಸ್ಕಾರನೇ ಮಾಡಲಿಲ್ಲ. ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ ಬೋಳಿ ಮಗನೇ. ಆಗಲ್ಲ, ಪರವಾಗಿಲ್ಲ, ಹೋಗೋಣ ಬನ್ನಿ. ಎಂಥದ್ದು ಅಂದರೆ ಇವಾಗ ಯುದ್ಧ ಮಾಡೋಕೆ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಎಂಥದಂದರೆ ಟೆಸ್ಟ್ ಬರೋದು ಕೂಡ ಯುದ್ಧ ಮಾಡ್ದಂಗೆ, ಆ ಕಾರಣಕ್ಕಾಗಿ ಹೋಗ್ತಾ ಇರೋದು. 2000 years later. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸಿದ್ರೆ ಗಾಡಿ ಓಡಿಸಿದಿರಲ್ಲ. ಹಾಯ್ ಗಾಯ್ಸ್, ಇವಾಗ ತಾನೇ ಮನೆಗೆ ಬಂದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕೆ ನೋಡಿ. ಇವಳು ರೀಲ್ಸ್ ನೋಡ್ತಾ ಇದ್ದಾಳೆ. ನಾವಮ್ಮ ಇವತ್ತು ಫುಲ್ಲು ಏನು ಎಗ್ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ ಇವತ್ತು. ಬನ್ನಿ ನೋಡೋಣ. ಡಾಬಾ ಸ್ಟೈಲ್ ಅಂತೆ. ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆನೇ ಎಲ್ಲ ಕಟ್ಟಿಂಗ್ ಮಾಡಿಕೊಂಡ್ಬಿಟ್ಟವ್ರೆ. ಕೊಬ್ಬರಿ, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಚಿಲ್ಲಿ ಮತ್ತು ಬೆಳ್ಳುಳ್ಳಿ, ಇದೇನಮ್ಮ ಮಸಾಲ ಸ್ಪೈಸಸ್ ಅಂತ ನೋಡಿ. ಅದು ಇದಿಷ್ಟು ಕಟ್ ಮಾಡಿಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಎಷ್ಟು ಜನ ಅದೀವಿ ನಾವು? 8. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ. ಒಂದು ಈರುಳ್ಳಿ ಎಷ್ಟು ಫ್ರೈ ಮಾಡೋಕೆ ಹಾಕೋಣ. ಸ್ವಲ್ಪ ಬಿಸಿ ಆಗಲಿ. ಒಂದು ಈರುಳ್ಳಿ ಎಷ್ಟು ಫ್ರೈ ಮಾಡೋಕೆ ಹಾಕ್ತೀವಿ. 2 ಟೊಮೆಟೊ, 1 ಟೊಮೆಟೊ ಸಿದ್ದಿವಿ. ಸ್ಪೈಸಸ್ ಇದೆ ಸ್ವಲ್ಪ. ಒಂದು ಇಷ್ಟು ಚಕ್ಕೆ, 4 ಲವಂಗ, 1 ಏಲಕ್ಕಿ, ಆಮೇಲೆ ಒಂಚೂರು ಧನಿಯಾ ಕಾಳು, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ವಿ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಬಾಯ್ಲ್ ಆಗ್ತಾಯಿದೆ. ಮತ್ತು ಈರುಳ್ಳಿ ಸಿಪ್ಪೆ ಹಾಕಿ ಒಂಚೂರು ಬಾಯ್ಲ್ ಮಾಡಿದರೆ ಬಿಡ್ಸೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಮತ್ತು
ಆಮೇಲೆ ಒಂದು 4 ಗೋಡಂಬಿ, ಹಲೋ ಗೊತ್ತಿಲ್ವಲ್ಲ ನನಗೆ. ಇದೆಲ್ಲ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೈ ಮಾಡ್ಕೊಂಡಿರೋ ಮಸಾಲೆಗೆ ಈ ಬೆಳ್ಳುಳ್ಳಿನ ಫ್ರೈ ಮಾಡಿದೆ, ಹಸಿ ಬೆಳ್ಳುಳ್ಳಿನ ಸೇರಿಸ್ಬೇಕು. ಹಸಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿ ಸೇರಿಸ್ಬೇಕು, ಇದನ್ನು ಫ್ರೈ ಮಾಡಬಾರ್ದು. ಇಷ್ಟು ಒಂದು ಸ್ವಲ್ಪ ಕಾಯಿ. ಮಧುಮತಿ, ಇವಾಗ ಮೊಟ್ಟೆ ಬಿಡಿಸಿಟ್ಕೊಳ್ಳೋಣ. ಅದು ಮಿಕ್ಸಿಗೆ ಹಾಕ್ಕೊಡಮ್ಮ. ಇವಾಗ ಈ ಮಸಾಲಾನ ಮಿಕ್ಸಿ ಗ್ರೈಂಡಲ್ಲಿ ಹಾಕೊಂಡ್ಬಿಟ್ಟು ಸರಿಯಾಗಿ ರುಬ್ಕೊಂಡ್ಬಿಡ್ಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮೊಟ್ಟೆ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀವಿ. ಈ ಮೊಟ್ಟೆನ ಸ್ವಲ್ಪ ಈ ಥರ ಸುಮ್ಮನೆ ಒಂದು ಕ್ರಾಸ್ ಎಳ್ಕೊಳ್ಳೋಣ, ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇನ್ನೊಂದು ಬೆನಿಫಿಟ್ ಏನಂದರೆ ಅದು ಫ್ರೈ ಮಾಡೋವಾಗ ಸಿಡಿಯಲ್ಲ, ಅದಕ್ಕೆ ಈ ಥರ. ಮೊಟ್ಟೆನ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಬಿಟ್ಕೊಂಡು ಸ್ವಲ್ಪ ಉಪ್ಪು, ಖಾರ ಪುಡಿ ನಮ್ಮದೇ ಇದು. ಸ್ವಲ್ಪ ಖಾರ. ಈ ಥರ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಅದು ನೋಡೋಕ್ಕೆ ಸ್ಟ್ರಕ್ಚರು ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಫ್ರೈ ಆಗ್ತಾ ಇದೆ, ಅದು ತೆಗೆದಿಟ್ಕೊಳ್ಳೋಣ. ಮೊದಲು ಅದು ಇನ್ನೊಂದು ಸ್ಪೂನ್ ಇತ್ತಲ್ಲ ಅದನ್ನು ಕೊಡು. ಮೊಟ್ಟೆ ಫ್ರೈ ಮಾಡ್ಕೊಂಡಾಯ್ತು. ಇವಾಗ ಅದೇ ಎಣ್ಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇವಾಗ ಈರುಳ್ಳಿ ಏನು ಚಾಪ್ ಮಾಡಿ ಇಟ್ಕೊಂಡಿದ್ವಿ, ಮೊದಲು ಕರಿಬೇವು ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಗೈಸ್. ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ, ಒಂದು ಈರುಳ್ಳಿ ಈ ಥರ ಸುತ್ತ ಕಟ್ ಮಾಡಿಕೊಂಡು, ಮತ್ತು ಟೊಮೆಟೊ ಮತ್ತು ಒಂದು ಟೊಮೆಟೊ ಇಟ್ಕೊಂಡಿದ್ದು ಅದನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಟೊಮೆಟೊ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ. ಇದು ಚಟ್ನಿ ಬಟ್ಲ ಇಲ್ಲ, ಚಟ್ನಿ ಬಟ್ಲ ತೆಗೆದುಕೊಡು. ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು,
ಸ್ವಲ್ಪ ಮಸಾಲೆ ಪೌಡ್ರು, ಖಾರ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಗೈಸ್. ಹೀಗಾಗಿ ಒಣ ಖಾರ ಪುಡಿ ಹಾಕ್ಕೊಂಡಿಲ್ಲ. ಇದಾದ್ಮೇಲೆ ಇವಾಗ ಮೊಸರು ಬೇಕಿದ್ದಕ್ಕೆ ಒಂದು ಹಾಫ್ ಕಪ್ಪಷ್ಟು ಮೊಸರು, ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಅರ್ಧ ಕಪ್ ಮೊಸರಿಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಿ. ಅದನ್ನ ಈ ಫ್ರೈ ಆಗೋ ಸಂದರ್ಭದಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಇದ್ರ ಜೊತೆ ಹೊಂದ್ಕೋಬೇಕು. ಈ ಸಂದರ್ಭದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ. ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಮೊಟ್ಟೆ ಹುರಿಯೋವಾಗ್ಲೂ ಫ್ರೈ ಮಾಡ್ಕೊಳ್ಳೋವಾಗ ಉಪ್ಪು ಸ್ವಲ್ಪ ಹಾಕ್ತಿದ್ದೀವಿ. ಸರಿ, ಇದೆಲ್ಲ ಆದಮೇಲೆ ಒಂದ್ಸರಿ ಮಿಕ್ಸ್ ಕೊಡೋಣ. ಸರಿ, ಇದೆಲ್ಲ ಮಿಕ್ಸ್ ಆಗ್ತಾ ಬಂದಾಗ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಮಸಾಲೆನೂ ಇದ್ರ ಜೊತೆ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಬರ್ತಾ ಇದೆ. ಸೊ ನಾವು ಇವಾಗ ಏನು ಮಾಡ್ಕೊಳ್ಳೋಣ ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಮಸಾಲೆ ರುಬ್ಬಿರೋ ಜಾರಲ್ಲೇ ನೀರು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ತೆಳು ಬೇಕೋ ಅದು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನನಗೆ ಎಷ್ಟು ನೀರು ಸಾಕು ಅಂತೀವಿ ಸಾಕು. ಇವಾಗ ಒಂದ್ಸಲ ಮಿಕ್ಸ್ ಕೊಡೋಣ. ಇದು ನಾನು ಏನು ಹೇಳಿದ್ದೀನಿ ಇದೇ ಮೆಥಡಲ್ಲೇ ಫಾಲೋ ಮಾಡಿಬಿಟ್ಟು ಮಾಡಿ. ಪಕ್ಕ ನೀವು ಎಲ್ಲಿ ಡಾಬಾ ಸ್ಟೈಲಲ್ಲಿ ಎಲ್ಲಿ ತಿಂದಿರ್ತೀರ ಎಗ್ ಕರಿನ ಸೇಮ್ ಅದೇ ಥರ ಬರುತ್ತೆ. ಸ್ವಲ್ಪ ಚೇಂಜಸ್ ಇರೋಲ್ಲ. ಸಖತ್ ಟೇಸ್ಟಿ. ನಾರ್ಮಲಾಗಿ ಮಾಡೋದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಯಾವ ಡಿಶಸ್ ದೋಸೆ, ಇಡ್ಲಿ ಎಲ್ಲದ್ರ ಜೊತೆನೂ ಸೂಪರ್ ಕಾಂಬಿನೇಷನ್ ಇದು. ನೋಡ್ಕೊಳ್ಳೋಣ ಇಷ್ಟಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸಾಕು ಇಷ್ಟು. ಇದು ಕಡಲೆ ಹಿಟ್ಟು ಕಲಸಿರೋದು ಸ್ವಲ್ಪ ಇತ್ತು, ಅದನ್ನೆಲ್ಲ ಇದು ಮಾಡಿಬಿಟ್ಟು ಅದೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ. ಆಮೇಲೆ ನಾವು ಮೊಟ್ಟೆನ ಸೇರಿಸ್ಕೊಳ್ಳೋಣ. ಆಮೇಲೆ ಇನ್ನೂ ಸ್ವಲ್ಪ ಪ್ರೊಸೀಜರ್ ಇದೆ, ನಾನು ಹೇಳ್ತೀನಿ ಆಮೇಲೆ. ಬಾಯ್ಲ್ ಆಗಿದೆ, ಇದೊಂದು 10 ನಿಮಿಷ ಬಾಯ್ಲ್ ಆಗಿದೆ ಗ್ಯಾಸ್. ಇವಾಗ ಏನು ಮಾಡೋಣ, ನಾವು ಬೇಯಿಸಿ ಫ್ರೈ ಮಾಡಿಟ್ಕೊಂಡಿರೋಂಥ ಮೊಟ್ಟೆನ
ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ. ಸರಿ ಮಿಕ್ಸ್ ಮಾಡೋಣ. ನೋಡಿ ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಇವಾಗ ಇನ್ನೂ ಒಂದು 5 ನಿಮಿಷ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಫೈನಲ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಫೈನಲ್ ಈ ಥರ ಟಚ್ ಇದೆ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಧಾಬಾದಲ್ಲಿ ನೀವು ಯಾವ ಥರ ತಿಂತೀರ ಅದೇ ಥರ ಇರುತ್ತೆ ಇದು. ಇವಾಗ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದರೆ ರೆಸಿಪಿ ಫೈನಲ್ ಆಗುತ್ತೆ. ಪಕ್ಕ ಇದೇ ಮೆಥಡಲ್ಲಿ ಮಾಡಿ ನೋಡಿ, ಪಕ್ಕ ಡಾಬಾ ಸ್ಟೈಲೇ ಇರುತ್ತೆ. ಈ ಸಲ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಯಾವ ಥರ ಇತ್ತು ಅಂತ. ಇದು ರೆಸಿಪಿ ಇವತ್ತು ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಮತ್ತು ಯಾವ ಥರ ಇದೆ ಅಂತ ಹೇಳಿ. ಇವತ್ತಿನ ಅಡುಗೆ ವೇಟ್ ಮಾಡ್ತಾಯಿದ್ದೀನಿ ನಾನು. ಏನಕ್ಕಂದರೆ ಯಾವಾಗ ತಿಂತೀನೋ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಬೆಳಗ್ಗೆಯಿಂದ ಬೇಕಾದ್ರೆ ಈ ಕಾಲೇಜ್ ಇದೆ ಅಂತ, ಎಕ್ಸಾಮ್ ಇದೆ ಅಂತ ಹಂಗೆ ಹೋಗ್ಬರುತ್ತೆ ಮನೆಗೆ. ಇವತ್ತಿನ ರೆಸಿಪಿಗೋಸ್ಕರ ನಾನು ತುಂಬ ವೇಟ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇವತ್ತು ನಾನು ನೋಡೋದನ್ನೆಲ್ಲ ಯಾವ ಥರ ನಮ್ಮ ಮಾಮ ಎಗ್ಗನ್ನ ಯಾವ ಥರ ರೆಸಿಪಿ ಮಾಡಿದ್ರು ಅಂತ. ಆ ಕಾರಣಕ್ಕಾಗಿ ಇವತ್ತು ನಾನು ತಿಂದು ಯಾವ ಥರ ಇದೆ ಅಂತ ಹೇಳ್ತೀನಿ. ಮತ್ತು ಇನ್ನೂ ಏನಂದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿದ್ರೆ ಒಂದು ಸರಿ ಮಾಡಿದ್ರೆ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾರೆ, ಅವತ್ತು ಮಾಡಿದ್ದಲ್ಲ ಎಗ್ ಕರಿನ ಆ ಥರ ಮತ್ತೆ ಮಾಡಿದ್ರೆ ಇವತ್ತು ಈ ವೀಕು ಅಂತ ಕೇಳ್ತಾನೆ ಇರ್ತಾರೆ. ಆ ಕಾರಣಕ್ಕಾಗಿ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ಮತ್ತು ನಮ್ಮ ಕಮೆಂಟಲ್ಲಿ ತಿಳಿಸಿ, ಯಾವುದು ತಪ್ಪಿಸ್ಬೇಡಿ. ಯಾಕಂದರೆ ನಾವು ಮುಂದೆ ಚೆನ್ನಾಗಿ ಮಾಡೋಣ ಯಾವ್ಯಾವ ರೆಸಿಪಿನ ಯಾವ್ಯಾವ ಥರ ಅಂತ ನಿಮ್ಮ ಜೊತೆ ಹಂಚ್ಕೊತೀವಿ. ಇನ್ನೇನಂದರೆ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಮಾಡಿ ಯಾವ ಥರ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿದ್ರಿ ಅಂತ. ಇನ್ನೇನು ಎಲ್ಲ ಇದೆಲ್ಲ ಇವತ್ತಿಂದ ಆಯಿತು. ನಂದು ಎಕ್ಸಾಮ್ ಹೇಗಾಯಿತು ಅಂದರೆ ಕನ್ನಡ ಎಕ್ಸಾಮ್ ಇತ್ತು ಇವತ್ತು. ಚೆನ್ನಾಗಾಯಿತು. ಒಂದು ಹೋಪ್ ಇದೆ ಮಾರ್ಕ್ಸ್ ತೆಗಿತೀನಿ ಅನ್ನೋ. ಏನಂದರೆ ಒಂದು ತಕ್ಕ ಮಟ್ಟಿಗೆ ಬರ್ತಿದ್ದೀನಿ, ಪರವಾಗಿಲ್ಲ. ಎಂಥದ್ದು ಅಂದರೆ ಇವತ್ತಿಂದು ಆಯಿತು, ಇಷ್ಟು ಸಾಕು. ಮತ್ತೆ ಸಿಗೋಣ ನಾಳೆ. ಟಾಟಾ, ಬೈ ಬೈ.